ಅತ್ತಿಗೆ ನೋಡಿ, ನೀವು ತುಂಬಾ ದೂರಾಲೋಚನೆ ಮಾಡ್ತಾ ಇದ್ದೀರಾ. ಆ ದುಡ್ಡು ಲಕ್ಕಿ ಅವ್ರಿಗೆ ಸೇರಿದ್ದು, ಅವರೇ ಖರ್ಚು ಮಾಡ್ಕೋತಾರೆ ಹೇಗ್ ಬೇಕು ಹಾಗೆ. ನಾನು ಅದಕ್ಕೆ ತಲೆ ಹಾಕೋದಕ್ ಹೋಗಲ್ಲ. ಲೇ ಗುಂಡಮ್ಮ, ನಿನ್ ದುಡ್ಡು ಬೇರೆ ಅವನ್ ದುಡ್ಡು ಬೇರೆ ಏನೇ? ಈ ಗಂಡಸ್ರ ಕೈಯಲ್ಲಿ ದುಡ್ಡಿದ್ರೆ ತಲೆ ನಿಲ್ಲಲ್ಲ ಕಣೆ, ಅವ್ರಿಗೆ ಖರ್ಚು ಮಾಡ್ಬಿಡ್ತಾರೆ. ನಾವು ಅವ್ರನ್ನ ಕಂಟ್ರೋಲ್ ತಗೋಬೇಕು. ಈಗ ನಾನ್ ತಗೊಂಡಿದ್ದೀನಲ್ಲ ಹಾಗೆ. ಕೊಡೆ ಇಂತ ಮನೆಯಾಳ ಬುದ್ಧಿನೇ ಹೇಳ್ಕೊಡು. ವಿಶ್ ಮಾಡಕ್ ತಾನೆ ಫೋನ್ ಮಾಡಿ ಗೀತಾ, ಆಮೇಲೆ ಫೋನ್ ಮಾಡ್ತೀನಮ್ಮ. ಈ ಸಲಹೆ ಕೊಡ್ತೀನಲ್ವಾ, ಅದಕ್ಕೆ ನಿಮ್ಗೆ ಯಾರಿಗೂ ಅದ್ರ ಬೆಲೆನೇ ಗೊತ್ತಿಲ್ಲ. ಈ ಸಲಹೆ ಕೇಳಕ್ಕೆ ಅಂತಾನೆ ದುಡ್ಡು ಕೊಟ್ಬಿಟ್ಟು ಹೋಗ್ತೀರಾ, ಅಲ್ಲಿ ಅವ್ರು ಏನ್ ಹೇಳಿದ್ರು ಅದ್ ಕೇಳ್ಕೊಂಡ್ ಬರ್ತೀರಾ ಎಲ್ಲ ಕರೆಕ್ಟ್ ಆಗಿದೆ ಅಂತ. ನಿಮ್ಗೆ ನಾನೇನೋ ನನ್ ಬೆಲೆ ಏನೋ ಒಂದು ಗೊತ್ತಿಲ್ಲ. ಗೊತ್ತಾಗೋದು ಬೇಡ. ಹೀಗೆ ಮಾತಾಡ್ತಾ ನಿಂತಿರ್ತೀಯೋ ಅಥವಾ ಒಲೆ ಮೇಲೆ ಹುಳಿ ಇಟ್ಟಿದ್ಯಲ್ಲ, ಅದು ಸೀದು ತವ್ವೆ ಆಗಿರುತ್ತೆ, ಹೋಗ್ ನೋಡು. ಎಲ್ಲ ಹೋಗಿ ನೋಡ್ತೀನಿ. ಏನೋ ಅವಳಿಗೆ ಒಳ್ಳೇದಾಗ್ಲಿ ಅಂತ ಹೇಳಕ್ ಬಂದೆ, ಅವಳಿಗೆ ಹೆಚ್ಚು ಕಡಿಮೆ ಆದಾಗ ಬಂತಾಳಲ್ಲ ಹತ್ಕೊಂಡು, ನೀವು ಹತ್ಕೊಂಡು ಕೂತ್ಕೊಳ್ಳಿ, ಅನ್ಭವಿಸ್ರೆ ನಿಮಗೂ ಗೊತ್ತಾಗೋದು. ಹೋಗೆ. ನನ್ಗೆ ಯಾವ ನಂಬಿಕೆನೂ ಇಲ್ಲ ಚಿಕ್ಕತ್ತೆ. ನನ್ನ ಅದೃಷ್ಟ ಹಾಳಾಗಿ ಹೋಗ್ಲಿ, ಅವ್ರ ಅದೃಷ್ಟನೂ ಸರಿ ಇಲ್ಲ. ಇಬ್ರು ಅದೃಷ್ಟ ಇಲ್ದಿರೋವ್ರೆ ಕಂಡು ಹಾಕೊಂಡಿದ್ದೀವಿ. ಹಾಗೆಲ್ಲ ಮಾತಾಡಬಾರ್ದು. ನಿಂಗೆ ಅದೃಷ್ಟ ಇದ್ದಿದ್ದಕ್ಕೆ ನೀನು ಅವನಿಗೆ ಸಿಕ್ಕಿದ್ದು, ಅವನಿಗೆ ಅದೃಷ್ಟ ಇದ್ದಿದ್ದಕ್ಕೆ ನೀನು ಅವನಿಗೆ ಮದುವೆ ಆಗಿದ್ದು ಅಲ್ವೇ? ರತ್ತನ್ ಮದುವೆ ಆಗಿ ನಿಂಗೇನು ಕೆಟ್ಟದಾಗಿದೆ? ಒಳ್ಳೇದೇನಾಗಿದೆ ಚಿಕ್ಕತ್ತೆ, ನನಗೆ ಹೋಗ್ಲಿ, ಅವ್ರಿಗೂ ಆಗ್ಲಿಲ್ಲ. ಅದನ್ನೇ ಹೇಳಿತ್ತು ನಾವಿಬ್ರು ನತದೃಷ್ಟರು ಅಂತ. ಜೀವನ ಪೂರ್ತಿ ಹೀಗೆ ಕೊರಗ್ತಾ ಇರ್ತೀವೇನೋ. ಯಾಕೆ ಹಾಗೆ ಮಾತಾಡ್ತೀಯ? ಮತ್ತಿನ್ನೇನು, ಅದೇ ಗೀತಾ ಲಕ್ಕಿನ ನೋಡಿ ಅವ್ರು ಏನ್ ಅನ್ಕೊಂಡ್ರೂ ಸಿಗತ್ತೆ, ಅನ್ಕೊಂಡಿದ್ದೆಲ್ಲ ಆಗತ್ತೆ. ಆದ್ರೆ ನಾವು ಏನ್ ಅನ್ಕೊಂಡ್ರು ತಿಪ್ಪರ್ಲಾಗ ಹಾಕಿದ್ರು ಏನು ಸಿಗಲ್ಲ. ನಾನಂತದ್ದು ಏನ್ ಅನ್ಕೊಂಡೆ, ದತ್ತವರು ಕಬಡ್ಡಿ ಲೀಗ್ ಸೆಲೆಕ್ಟ್ ಆಗ್ಬೇಕು ಅಂತ ಆಸೆ ಪಟ್ಟೆ. ತಪ್ಪ ಚಿಕ್ಕತ್ತೆ. ಜೀವನ ನಾವು ಅನ್ಕೊಂಡು ಹಾಗೆ ನಡೆಯಲ್ಲ. ಏನ್ ಬರುತ್ತೋ ಅದನ್ನ ಒಪ್ಕೊಂಡು ಮುಂದೆ ನಡಿಬೇಕು ಅಲ್ವೇ? ರತ್ತನ್ಗೆ ಈ ಸಲ ಸಿಗ್ದಿದ್ರೆ ಏನಾಯ್ತು, ಮುಂದಿನ ಸಲ ಖಂಡಿತ ಸಿಗುತ್ತೆ. ಪ್ರತಿ ಸಲ ಹೀಗೆ ಅನ್ಕೊಂಡು ಮುಂದಕ್ಕೆ ಹೋಗ್ತಿರ್ತೀವಿ ಅಷ್ಟೇ, ಆದ್ರೆ ಯಾವುದೂ ಆಗಲ್ಲ. ಲಕ್ಕಿ ಗೀತನ್ಗೆ ಸಿಕ್ಕಿರೋದ್ರಲ್ಲಿ ಅರ್ಧ ಸಿಕ್ಕಿದ್ರು ನಾವೆಷ್ಟೋ ಸಂತೋಷವಾಗಿರ್ತಿದ್ವಿ. ಇನ್ನೊಬ್ರ ಜೊತೆ ನಿನ್ನೆ ನೀನ್ ಯಾಕೆ ಹೋಲಿಸ್ಕೋತೀಯಾ? ಯಾಕೆ ಹೋಲಿಸ್ಕೋಬಾರ್ದು ಗೀತಾ? ನೀನು ಡ್ಯಾನ್ಸ್ ಮಾಡ್ಬೇಕು ಅನ್ಕೊಂಡೆ, DKDಗೆ ಹೋದೆ, ಫೈನಲ್ವರೆಗೂ ಬಂದೆ. ಇನ್ನು RJ ಆಗ್ಬೇಕು ಅನ್ಕೊಂಡೆ, ಅಲ್ಲಿ ಅವಾರ್ಡ್ ತಗೊಂಡೆ. ಲಕ್ಕಿಯವರು ಕಬಡ್ಡಿ ಲೀಗ್ ಆಡ್ಬೇಕು ಅನ್ಕೊಂಡ್ರು, ಸೆಲೆಕ್ಟು ಆದ್ರು. ನಾವಿಬ್ರು ಒಂದೇ ದಿನ ಅಲ್ವಾ ಮದ್ವೆ ಆಗಿದ್ದು. ನೀವ್ ಅನ್ಕೊಂಡಿದ್ದೆಲ್ಲ ನೆರವೇರ್ತಾ ಇದೆ ಗೀತಾ, ಆದ್ರೆ ನಾವ್ ಅನ್ಕೊಂಡಿದ್ದೇನೂ ಆಗ್ತಿಲ್ಲ. ಸಂಕಟ ಆಗಲ್ವಾ? ನಿನ್ನ ನೋವು ನಮ್ಗೆ ಅರ್ಥ ಆಗತ್ತೆ ಪಿಂಕಿ, ಆದ್ರೆ ಅವ್ರ ಜೀವನನೇ ಬೇರೆ, ನಿಮ್ ಜೀವನನೇ ಬೇರೆ. ಅದನ್ನ ನೀನ್ ಹೋಲಿಸ್ಕೋಬಾರ್ದು. ಮತ್ತಿನ್ಯಾರು ಹೋಲಿಸ್ಕೊಳ್ಳಿ? ನಮ್ ತೋಟದಲ್ಲಿ ಕೆಲಸ ಮಾಡ್ತಾರಲ್ಲ ಅವರಿಗೆ. ಅವ್ರಿಗಿಂತ ನಮ್ ಜೀವನ ಚೆನ್ನಾಗಿದೆ ಅನ್ಕೊಂಡು ನಾವು ಖುಷಿ ಪಡ್ಬೇಕು, ಕರೆಕ್ಟ್ ತಾನೆ? ಸರಿ ಚಿಕ್ಕತೆ, ಆಯ್ತು. ನಮ್ಮ ಯೋಗ್ಯತೆ ಇಷ್ಟೇ ಅನ್ಕೊಂಡು ಸಿಕ್ಕಿರೋದ್ರಲ್ಲಿ ಖುಷಿ ಪಡ್ತೀವಿ. ತಪ್ಪೇನೂ ಇಲ್ವಲ್ಲ. ನಮ್ಗಿಂತ ಚೆನ್ನಾಗಿರೋರ್ ಜೊತೆ ನಮ್ಮನ್ನ ನಾವು ಹೋಲಿಸ್ಕೊಂಡು ದುಃಖ ಪಡೋದಕ್ಕಿಂತ ಇಂಥವ್ರ ಜೊತೆ ಹೋಲಿಸ್ಕೊಂಡು ಖುಷಿ ಪಡೋದು ವಾಸಿ. ನಮ್ಮ ಯೋಗ್ಯತೆ ಇಷ್ಟೇ ಅಂತ ಇಂಡೈರೆಕ್ಟ್ ಆಗಿ ಹೇಳ್ತಾ ಇದೀಯ. ನಾನು ಹಾಗಲ್ಲ ಕಣೆ ಹೇಳಿದ್ದು. ನಮ್ಮನ್ನ ನಾವ್ ಯಾರ ಜೊತೆ ಹೋಲ್ಸ್ಕೊಳ್ಳೇಬಾರ್ದು. ನಾವ್ ಏನ್ ಕೆಲಸ ಮಾಡ್ತೀವಿ ಅದ್ರ ಜೊತೆಗೆ ಅದೃಷ್ಟನೂ ಲೆಕ್ಕಕ್ಕಿರುತ್ತಲ್ವಾ? ನಾನು ಅದನ್ನೇ ಹೇಳ್ತಿರೋದು. ಅದೃಷ್ಟ ಇಲ್ಲದೆ ಇರೋರು ನತದೃಷ್ಟರು ಅಂತ. ನೋಡು, ಎಲ್ಲದಕ್ಕೂ ಸಮಯ ಅಂತ ಬರಬೇಕು. ಆಗ ದೇವ್ರ ದಾರಿ ತೋರಿಸ್ತಾನೆ, ಕಾಯ್ಬೇಕಷ್ಟೆ. ಕಾಯ್ತೀನಿ, ಜೀವನ ಪೂರ್ತಿ ಕಾಯ್ಕೊಂಡೇ ಇರ್ತೀನಿ. ಬೇಡ ಬೇಡ ಅಂದವ್ರಿಗೆ ಆ ದೇವರು ಮೇಲಿನ ಮೇಲೆ ಕೊಡ್ತಾನೆ ಇರ್ತಾನೆ, ಬೇಕು ಅಂದವ್ರಿಗೆ
ಈ ರೀತಿ ಹಾಳು ಮಾಡ್ತಾನೆ ಅಂತ ದೇವ್ರನ್ನ ನಂಬ್ಕೊಂಡು ಜೀವನ ಪೂರ್ತಿ ಕಾಯ್ಕೊಂಡಿರ್ತೀನಿ. ಹಾಗಂತ ಇಲ್ದೇ ಇರೋದಕ್ಕೆ ಆಸೆ ಪಡೋದಕ್ಕಾಗತ್ತಾ? ಇರೋದ್ರಲ್ಲಿ ತೃಪ್ತಿ ಪಟ್ರೆ ನಾವು ಖುಷಿಯಾಗಿರ್ತೀವಿ ಕಣೆ. ಅಂತ ನನಗೆ ಬೇಡ ಗೀತಾ. ನಿನ್ ಗಂಡ ಸೆಲೆಕ್ಟ್ ಆಗಿದ್ದಾರೆ, ನನ್ ಗಂಡ ಸೆಲೆಕ್ಟ್ ಆಗಿಲ್ಲ. ನಿನಗ್ ಸಂಭ್ರಮ, ನನ್ನ ನಿನಗೆಲ್ಲ ಅರ್ಥ ಆಗುತ್ತೆ. ಒಟ್ಟೊಟ್ಟಿಗೆ ಬೆಳೆದ್ರು, ಇಬ್ರು ಒಟ್ಟೊಟ್ಟಿಗೆ ಕಬಡ್ಡಿ ಕಲ್ತ್ರು. ಇಬ್ರಿಗೂ ಹೇಳ್ಕೊಟ್ಟಿದ್ದು ಒಬ್ರೆ. ಅವ್ರ ಮಗಂಗೆ ಹೇಗ್ ಬೇಕೋ ಹಾಗೆ ಹೇಳ್ಕೊಟ್ರು. ನೋಡು, ಇವರು ಹೇಳ್ಕೊಡೋದ್ರಲ್ಲಿ ಯಾರಿಗೂ ಭೇದ ಭಾವ ಮಾಡಿಲ್ಲ, ಎಲ್ರಿಗೂ ಒಂದೇ ಥರ ಹೇಳ್ಕೊಟ್ಟಿದ್ದಾರೆ. ಮತ್ತ್ಯಾಕೆ ಲಕ್ಕಿಯವ್ರಿಗೆ ಸಿಗ್ತಾ ಇರೋದೆಲ್ಲ ದತ್ತವ್ರಿಗೆ ಸಿಗ್ತಿಲ್ಲ? ಅದು ಕಲಿಯೋದ್ರ ಮೇಲೆ ನಿಂತಿರುತ್ತೆ ಅಲ್ವೇ. ಕ್ಲಾಸ್ನಲ್ಲಿ 40 ಜನ ಮಕ್ಕಳಿರ್ತಾರೆ, ಎಲ್ಲರೂ ಫಸ್ಟ್ ರ್ಯಾಂಕ್ ಬರ್ತಾರೆ. ಯಾರ್ಯಾರು ಏನೇನು ಕಲ್ತಿರ್ತಾರೋ ಅದು ಕೈ ಹಿಡಿಯುತ್ತೆ. ಹಾಗಂತ ಕಲಿಸಿದವ್ರನ್ನ ದೂಷಿಸ್ತಾರನೆ. ಎಲ್ಲದಕ್ಕೂ ಒಂದು ಕಾರಣ ಅಂತ ಇರುತ್ತೆ ಬಿಡಿ. ಈ ಕೊರಗ್ತಾ ಇರೋದ್ರಿಂದ ಏನು ಪ್ರಯೋಜನ ಇಲ್ಲ ಪಿಂಕಿ. ಗೀತಾ ಹೇಳ್ದಾಗೆ ನಮ್ಮ ದಾರಿನ ನಾವು ನೋಡ್ಕೊಂಡು ಮುಂದೆ ಹೋಗ್ತಾ ಇರಬೇಕು ಅಷ್ಟೇ. ನನ್ಗೆ ಹಾಗಿರೋಕ್ಕಾಗಲ್ಲ ಚಿಕ್ಕತ್ತೆ. ಎಲ್ಲದಕ್ಕೂ ಅಡ್ಜಸ್ಟ್ ಮಾಡ್ಕೊಂಡು ಕಾಂಪ್ರಮೈಸ್ ಮಾಡ್ಕೊಂಡು ಬದುಕೋಕ್ಕಾಗಲ್ಲ. ಎಲ್ಲ ನಾನು ಅನ್ಕೊಂಡ ಹಾಗೆ ನಡಿಬೇಕು. ಗೀತಾ, ಲಕ್ಕಿ ಸೆಲೆಕ್ಟ್ ಆಗಿದ್ದಾನೆ ಅಂತ ಖುಷಿ ಪಡೋದಾಗ್ಲಿ ಸಂಭ್ರಮ ಪಡೋದಾಗ್ಲಿ ಬೇಡ. ಇಲ್ಲ, ಮನ್ಸಿನಲ್ಲೇ ಇರಲಿ. ಅವಳಿಗೆ ಬೇಜಾರಾಗಿದೆ ಅಲ್ವಾ, ಮತ್ ನಾವು ಬೇಜಾರು ಮಾಡೋದು ಬೇಡ. ಮಂಗ್ಲಾ, ಮಂಗ್ಲಾ, ನಿಂತ್ಕೊಳ್ಳೆ. ಏನಿದು ಹೋಗಿದ್ರು ಕೇಳಿಸ್ತಿರೋ ಹೋಗ್ತಿದ್ಯಾ? ನೀವು ಕೂಗಿದ್ ಕೇಳಿಸ್ತು, ಆದ್ರೆ ನಾನು ಸ್ವಲ್ಪ ಬಿಸಿ ಇದೀನಿ, ಅದಕ್ಕೆ ಹೋಗ್ತಾ ಇದ್ದೆ. ಓಹೋ, ಏನಪ್ಪಾ ಅದು ಅಂಥ ರಾಜಕಾರ್ಯ ನನ್ನ ಹತ್ರ ಮಾತಾಡದೇ ಇರೋಂಥದ್ದು? ನಮ್ಮನೇಲಿ ಇವತ್ತು ಸ್ವೀಟ್ ಮಾಡ್ತಿದೀವಿ, ಅದಕ್ಕೆ ಏನ್ ಬೇಕೋ ಅದನ್ನ ತರಕ್ ಹೋಗ್ತಾ ಇದೀನಿ. ಸ್ವೀಟಾ? ಯಾವ ಖುಷಿಗೋ? ಯಾಕ್ ಚಲ್ಜಕ್ಕ, ವಿಷಯ ಗೊತ್ತಿಲ್ವಾ ನಿಮ್ಗೆ? ನನಗೇಗೆ ಗೊತ್ತಿರುತ್ತೆ? ನಮ್ ಲಕ್ಕಿ ಕರ್ನಾಟಕ ಕಬಡ್ಡಿ ಲೀಗ್ಗೆ ಸೆಲೆಕ್ಟ್ ಆಗಿದ್ದಾನೆ. ಅಯ್ಯೋ ಹೌದಲ್ವಿನಿ, ಇವತ್ತೇ ಅಲ್ವಾ ಹರಾಜಿದ್ದು? ನಮ್ಮ ಅಳಿಯಂದ್ರು ಸೆಲೆಕ್ಟ್ ಆಗಿರ್ತಾರೆ ಅನ್ಸುತ್ತೆ. ಹಾಗಾದ್ರೆ ನಾನು ಏನಾದ್ರು ಸ್ವೀಟ್ ಮಾಡ್ಬೇಕಾಗತ್ತೆ, ನಾನು ಏನಾದ್ರು ತರ್ಬೇಕಾಗತ್ತೆ ಕಣೆ. ನಡಿ, ನಾನು ಬರ್ತೀನಿ ಜೊತೆಗೆ. ಹ್ಞೂ, ಬನ್ನಿ ಬನ್ನಿ, ನಂಗೂ ಒಬ್ಳೆ ಹೋಗೋದಿಕ್ಕೆ ಬೋರ್ ಆಗತ್ತೆ. ನನ್ ಜೊತೆ ಬನ್ನಿ, ಏನ್ ಬೇಕೋ ಎಲ್ಲ ತಗೊಳ್ತೀನಿ, ಆದ್ರೆ ನೀವು ತಗೊಳ್ಳೋ ಅಗತ್ಯ ಇಲ್ಲ. ಯಾಕ್ ಗೊತ್ತಾ? ಪಾಪ ದತ್ತ ಸೆಲೆಕ್ಟ್ ಆಗಿಲ್ಲ. ಹೌದೇನೆ ಮಂಗ್ಲಾ, ನಿಜ ಹೇಳ್ತಿದೀಯಾ? ಅಯ್ಯೋ, ನಾನ್ ಯಾಕೆ ಸುಳ್ಳು ಹೇಳಿ? ಪಾಪ ದತ್ತ ಸೆಲೆಕ್ಟ್ ಆಗಿಲ್ಲ ಅಂತ ನನಗೂ ಬೇಜಾರಿದೆ, ಆದ್ರೆ ಏನ್ ಮಾಡೋದು, ಅದೃಷ್ಟ ಇರ್ಬೇಕಲ್ವಾ. ನಮ್ ಲಕ್ಕಿಗ್ ನೋಡಿ, ಹೆಸರಲ್ಲೇ ಲಕ್ಕಿದೆ, ಅವನ್ ಏನ್ ಮಾಡಿದ್ರು ಎಲ್ಲದ್ರಲ್ಲೂ ಸಕ್ಸಸ್. ಟೀಮ್ನವರು ಲಕ್ಕಿನ ಎಷ್ಟು ಕೊಂಡ್ಕೊಂಡಿದಾರೆ ಗೊತ್ತಾ? ಎಣ್ಸಕ್ಕೂ ಕಷ್ಟ ಜಲ್ಜಕ್ಕ, 75 ಲಕ್ಷಕ್ಕೆ. ನೋಡಿದ್ರಾ ನಮ್ ಲಕ್ಕಿ ಅದೃಷ್ಟ ಎಷ್ಟು ಚೆನ್ನಾಗಿದೆ ಅಂತ? ನಮಸ್ಕಾರ ಲಕ್ಕಿ, ಕಂಗ್ರ್ಯಾಚುಲೇಷನ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಇದರಲ್ಲಿ ನಿಮ್ಮ ಸಪೋರ್ಟ್ ತುಂಬಾನೇ ಇದೆ. ನಮ್ದೇನಿದೆ, ನಿಮ್ ಪ್ರತಿಭೆ ಇತ್ತು, ಸೆಲೆಕ್ಟ್ ಮಾಡ್ಕೊಂಡಿದೀವಿ. ನೋಡಿದ್ರಾ ಬಿಡ್ ನಡೆದಿದ್ದು? ಹಾ ಸರ್, ನೋಡಿದೆ. ತುಂಬಾ ಟೆನ್ಷನ್ ಆಯ್ತು, ಕೊನೆವರೆಗೂ ನನ್ನ ಹೆಸರು ಬರಲೇ ಇಲ್ಲ. ಹೌದು, ಆ ಟೆನಿಕಾಸ್ಟ್ ನಿಮ್ಮನ್ನ ನಮ್ಮ ಟೀಮ್ ಸೇರಿಸ್ಕೊಳ್ಳೇಬೇಕಾಗಿತ್ತು, ನಾವು ಡಿಸೈಡ್ ಮಾಡಾಗಿತ್ತು. ಕೊನೆವರೆಗೂ ನಿಮ್ಮ ಹೆಸರೇ ಬರ್ಲಿಲ್ವಲ್ಲ, ನಾವು ಟೆನ್ಸ್ ಆಗಿದ್ವಿ. ಸರ್, ಆ 10 ಪ್ಲೇಯರ್ಸ್ ಅಲ್ಲಿ ನನ್ನ ಹೆಸರೇ ಟಾಪಲ್ಲಿ ಇತ್ತು, ಆದರೂ ನನ್ನ ಹೆಸರು ಯಾಕೆ ಕರೀಲಿಲ್ಲ ಅಂತ. ಇಲ್ಲ, ರ್ಯಾಂಡಮ್ ಆಗಿ ಸೆಲೆಕ್ಟ್ ಮಾಡುವಾಗ ನಿಮ್ಮ ಹೆಸರು ಕೊನೆ ಬೋಲ್ಗೆ ಬಂದಿದೆ. ನಾವು ಬೇರೆ ಪ್ಲೇಯರ್ ಸೆಲೆಕ್ಟ್ ಮಾಡ್ಕೊಳ್ಳದೆ ನಿಮ್ಗಾಗೆ ಕಾಯ್ತಾ ಇದ್ವಿ. ಅದಕ್ಕೆ ಅಲ್ವಾ ನಾವು ನಿಮ್ಮನ್ನ ಹೈಯೆಸ್ಟ್ ಬಿಡ್ ಮಾಡಿದ್ದು. ಥ್ಯಾಂಕ್ ಯು ಸರ್. ಆ್ಯಕ್ಚುಲಿ ನನಗೆ ತುಂಬಾ ಡಿಸಪಾಯಿಂಟ್ ಆಯಿತು. ಬಿಗಿನಿಂಗಲ್ಲಿ ನನ್ನ ಹೆಸರು ಬರಲಿಲ್ವಲ್ಲ, ನನ್ನ ಹೆಸರು ಬರಲ್ಲ ಅಂತ ಅನ್ಕೊಂಡಿದ್ದೆ. ಹಾಗಾಗೋಕ್ ಚಾನ್ಸೇ ಇರಲ್ಲ ಬಿಡಿ. ಎನಿವೆ, ನಮ್ಮ ಬೆಂಗಳೂರು ಟೀಮ್ಗೆ ನಿಮ್ಮನ್ನ ವೆಲ್ಕಮ್ ಮಾಡೋದಕ್ಕೆ ಕಾಯ್ತಾ ಇದ್ದೀವಿ. ಕೆಲವು ಫಾರ್ಮಾಲಿಟೀಸ್ ಇದೆ, ಬೆಂಗಳೂರು ಬಂದು ಕಾಂಟ್ರಾಕ್ಟ್ ಸೈನ್ ಮಾಡಿ ಪೇಮೆಂಟ್ ತಗೋಬಹುದು. ಥ್ಯಾಂಕ್ ಯು ಸರ್, ಬರ್ತೀನಿ. ಟ್ರೈನಿಂಗ್ ಪ್ರೋಸೆಸ್ ಬೆಂಗಳೂರಲ್ಲಿರುತ್ತೆ, ಬೇರೆ ಬೇರೆ ಕೋಚ್ಗಳು ಇಂಟಿಮೇಟ್ ಮಾಡ್ತಾರೆ. ಓಕೆ ಸರ್, ಓಕೆ. ಥ್ಯಾಂಕ್ ಯು ಫಾರ್ ಬೀಯಿಂಗ್ ಇನ್ ಅವರ್ ಟೀಮ್. ಸಿಗೋಣ. ಶ್ಯೂರ್ ಸರ್, ಬಾಯ್. ಓಕೆ.
ಲಕ್ಷನಾ? ಜಲ್ಜಕ್ಕ ಪಾಪ ನಮ್ ಗುಂಡಮ್ಮಂಗೆ ಎಷ್ಟು ಜನ ಕೇಳ್ಬೋಗಿದ್ರು ನೋಡಿದ್ರ ಈಗ ಅವಳಿಗೆ ಎಷ್ಟು ಒಳ್ಳೇದಾಗ್ತಿದೆ ಅಂತ. ಆಯ್ತು ಬಿಡು, ಏನ್ ಮಾಡಕ್ಕಾಗತ್ತೆ. ನಮ್ ಪಿಂಕಿ ಅದೃಷ್ಟ ಚೆನ್ನಾಗಿರ್ಲಿಲ್ಲ. ಹಾಗ್ ನೋಡಕ್ ಹೋದ್ರೆ ಲಕ್ಕಿನ್ ಮದ್ವೆ ಆಗ್ಬೇಕಾಗಿದ್ದಿದ್ದೆ ನಮ್ ಪಿಂಕಿ. ತಾನಾಗ್ ತಾನೇ ಬಿಟ್ಕೊಟ್ಲು ಗೀತಂಗೆ. ಹೌದಮ್ಮ, ಬಿಟ್ಕೊಟ್ಬಿಟ್ಲು. ನಮ್ಗೇನ್ ಗೊತ್ತಿಲ್ಲ ಅನ್ಕೊಂಡ್ರ? ಮದ್ವೆಗಿಂತ ಮುಂಚೆ ನಿಮ್ ಪಿಂಕಿ ಲಕ್ಕಿ ಹಿಂದೆನೆ ಓಡಾಡ್ತಾ ಇದ್ಲಲ್ಲ, ಅವಳ ಪ್ಲಾನ್ ಏನು ವರ್ಕೌಟ್ ಆಗಿಲ್ಲ. ಅದೇ ಟೈಮಲ್ಲಿ ನರಸಿಂಹಣ್ಣ ಲಕ್ಕಿಗೆ ಗೀತಂಗೆ ಮದ್ವೆ ಮಾಡ್ಸಿದ್ರು. ಅಲ್ಲಿಗೆ ನಿಮ್ ಪ್ಲಾನ್ ಎಲ್ಲ ಫ್ಲಾಪ್ ಆಯ್ತಲ್ಲ ಅಂತ ಬೇಜಾರ್ ಮಾಡ್ಕೊಂಡು ಹೇಗಾದ್ರೂ ಮಾಡಿ ಸಂಪಿಗೆ ದಿಬ್ಬದ ಮನೆಗೆ ನನ್ ಮಗಳು ಸೊಸೆ ಆಗ್ಬೇಕು ಅಂತ ಪಿಂಕಿನ ದತ್ತಂಗೆ ಕೊಟ್ಟು ಮದ್ವೆ ಮಾಡ್ಸಿದ್ರಿ. ಏನ್ ಮಾಡಕ್ಕಾಗತ್ತೆ ಮಗ್ಳಾ, ಒಂದೊಂದ್ಸಲ ಲೆಕ್ಕಾಚಾರಗಳು ತಲೆ ಕೆಳಗಾಗೋಗತ್ತೆ. ನೀನೇನೇ ಹೇಳು, ನಮ್ ದತ್ತನು ತುಂಬಾ ಚೆನ್ನಾಗ್ ಆಡ್ತಾ ಇದ್ರು. ಅವರು ಸೆಲೆಕ್ಟ್ ಆಗ್ಬೇಕಾಗಿತ್ತು. ಜಲ್ಜಕ್ಕ, ನಿಮ್ಗೊಂದ್ ಮಾತು ಹೇಳ, ಹೆಂಡತಿರು ಗಂಡಂದ್ರಿಗೆ ಸಪೋರ್ಟಿವ್ ಆಗಿರ್ಬೇಕು. ಅವ್ರು ತಪ್ಪು ಮಾಡಿದಾಗ ತಿದ್ದಬೇಕು, ಒಳ್ಳೆ ದಾರಿ ಕರ್ಕೊಂಡು ಹೋಗ್ಬೇಕು. ಇಲ್ಲ ಅಂದ್ರೆ ಅದ್ರ ಪರಿಣಾಮ ಬೀರೋದು ಗಂಡಸರಿಗೆ ಅಲ್ವಾ? ಈಗ ನೋಡಿ, ಉದಾಹರಣೆಗೆ ನಿಮ್ ದತ್ತ. ಒಟ್ನಲ್ಲಿ ಎಲ್ಲಾರು ಸೇರಿ ನನ್ ಮಗಳನ್ನ ವಿಲನ್ ಮಾಡ್ಬಿಟ್ರಿ. ಜಲ್ಜಕ್ಕ, ಪಾಪ ಪಿಂಕಿನ್ ಯಾಕೆ ವಿಲನ್ ಅಂತೀರಾ? ಅವಳು ಒಳ್ಳೆ ಹುಡುಗಿನೇ, ಆದ್ರೆ ಅವಳಿಗೆ ಕೆಲವ್ರು ತಲೆ ತುಂಬ್ತಾರಲ್ವಾ, ಅದ್ ತುಂಬಿ ತುಂಬಿ ಅವಳು ಹಾಗೆ ಮಾಡ್ಬಿಟ್ಟಿದಾರೆ ಅಷ್ಟೇ. ಸರಿ ಜಲ್ಜಕ್ಕ, ನಾನು ಮೈಸೂರು ಪಾಕ್ ಮಾಡ್ಬೇಕು, ಅದಕ್ಕೆ ಬೇಕಾಗಿರೋ ಸಾಮಗ್ರಿಗಳು ತರಬೇಕು. ಟೈಮ್ ಆಯ್ತು, ಬರ್ತೀನಿ. ತುಪ್ಪದಲ್ಲಿ ಮಾಡ್ತಾ ಇದ್ದೀನಿ, ನಿಮ್ಗೂ ಆಮೇಲೆ ತಂದ್ಕೊಡ್ತೀನಿ. ಹಾ, ಬರ್ಲಾ? ದತ್ತಣ್ಣ ತುಂಬಾ ಬೇಜಾರ್ ಮಾಡ್ಕೊಂಡಿದ್ದಾರೆ ಅನ್ಸುತ್ತಲ್ವಾ? ಇಲ್ವಲ್ಲ, ಯಾಕೆ? ಬೇಜಾರ್ ಮಾಡ್ಕೊಂಡಿದ್ದಾರೆ, ನಿಮ್ಮ ಹತ್ರ ತೋರಿಸ್ಕೊತಿಲ್ಲ ಅಷ್ಟೇ. ದತ್ತಣ್ಣ ಏನು ಅಂತ ನನಗೆ ಚೆನ್ನಾಗಿ ಗೊತ್ತು. ಅವನು ತುಂಬಾ ಪ್ರಾಕ್ಟಿಕಲ್, ಆರಾಮಾಗೇ ಇದ್ದಾನೆ. ಅವ್ರು ಆರಾಮಾಗಿದ್ರು ಪಿಂಕಿ ಅವ್ರನ್ನ ಆರಾಮಾಗಿರೋದಕ್ ಬಿಡಲ್ಲ. ನೋಡ್ತಾ ಇರಿ. ಏನಂತೆ ಅವ್ರದ್ದು ಹೊಸ ಕತೆ? ನಮ್ಮ ಅದೃಷ್ಟಕ್ಕೆ ಯಾವಾಗ್ಲೂ ಹೀಗೆ ಆಗ್ಬೇಕಾ ಅಂತ ತುಂಬಾ ಕೊರಗ್ತಾ ಇದ್ಲು ಪಾಪ. ಅದಕ್ಕೆ ಯಾಕೆ ಬೇಜಾರಾಗುತ್ತೆ? ಅದನ್ನ ಅವನ ಮೇಲೆ ಯಾಕೆ ತೋರಿಸ್ಬೇಕು? ದತ್ತಣ್ಣಗೆ ಏನಾದ್ರು ಸಿಕ್ಕಿದ್ರೆ ಹಿಗ್ಗಲ್ಲ, ಸಿಕ್ಕಿಲ್ಲ ಅಂದ್ರೆ ಕುಗ್ಗಲ್ಲ. ಅಷ್ಟು ಪ್ರಾಕ್ಟಿಕಲ್ ಅವನು. ಅವನ ಬಿಹೇವಿಯರ್ನ ಅವ್ರು ಯಾಕೆ ಚೇಂಜ್ ಮಾಡ್ಬೇಕು? ಬದ್ಲಾಗ್ಬೇಕು ಅಂತ ಅಲ್ಲ ಲಕ್ಕಿಯವ್ರೆ, ಅವಳು ಬೇಜಾರು ಅವಳು ಹೇಳ್ಕೊತಾಳಷ್ಟೇ. ಗಂಡನ ಹತ್ರ ಅಲ್ದೆ ಇನ್ಯಾರ ಹತ್ರ ಹೇಳಕ್ಕಾಗತ್ತಿದೆಲ್ಲ. ಒಂದ್ ನಿಮಿಷ, ನೀನ್ ಅದಕ್ಕೆ ಸಪೋರ್ಟ್ ಮಾಡ್ತಾ ಇದ್ಯೋ ಅಥವಾ ದತ್ತಣ್ಣಗೆ ಅಯ್ಯೋ ಅಂತಿದ್ಯೋ? ಎರಡೂ ಅನ್ಕೊಳ್ಳಿ. ಅದೇಗಾಗುತ್ತೆ? ನಂಗೆ ಪಿಂಕಿ ನೋಡಿದ್ರೆ ಪಾಪ ಅನ್ಸುತ್ತೆ. ಏನ್ ಪಾಪ? ಮತ್ತೆ ಕಿರಿಕ್ ಮಾಡೋದಕ್ಕೆ ಏನೋ ಪ್ಲಾನ್ ಮಾಡ್ತಾ ಇದ್ದಾರೆ. ಹಾಗೇನೂ ಇಲ್ಲ. ಹೆಣ್ಮಕ್ಳು ಖುಷಿಯಾದಾಗ ಖುಷಿ ಪಡ್ತಾರೆ, ಬೇಜಾರಾದಾಗ ಬೇಜಾರ್ ಮಾಡ್ಕೋತಾರೆ. ಅದಕ್ಕೂ ಸ್ವಾತಂತ್ರ್ಯ ಇಲ್ವಾ? ಸ್ವತಂತ್ರ ಇದೆ. ಬೇರೆಯವ್ರ ತಲೆ ತಿಂದು ಇವ್ರು ಹೇಳಿದ್ನ ಅವ್ರು ಕೇಳೋತಾರ. ನೀವು ಸುಮ್ನಿರಿ, ಏನೇನೋ ಮಾತಾಡ್ಬೇಡಿ. ಎಲ್ಲಾ ಹೆಣ್ಮಕ್ಳು ಒಂದೇ ಅನ್ನೋದಾದ್ರೆ ಎಲ್ರು ನಿಂತರ ಯಾಕಿಲ್ಲ? ಯಾರಿಗೂ ಚಾಡಿ ಹೇಳಲ್ಲ. ಇನ್ಫ್ಯಾಕ್ಟ್ ನಿನಗೆ ಬೈದ್ರು ಅದನ್ನು ಪಾಸಿಟಿವ್ ಆಗಿ ತಗೋತೆ. ನಾನ್ ಹೀಗಿದ್ದೀನಿ ಅಂತ ಅವಳು ಹಾಗೆ ಇರಕ್ಕಾಗತ್ತಾ? ಸದ್ಯ ನೀನು ಹಾಗಿಲ್ಲ. ನೀನು ಹಾಗೆ ಇದ್ದಿದ್ರೆ ನಾನು ಏನು ಸಾಧನೆ ಮಾಡೋಕ್ಕಾಗ್ತಾ ಇರಲಿಲ್ಲ. ಅಂದ್ರೆ ನಾನ್ ಹೀಗಿರೋದಕ್ಕೂ ನೀವ್ ಕಬಡ್ಡಿ ಆಡೋದಕ್ಕೂ ಏನ್ ಸಂಬಂಧ? ಸಂಬಂಧ ಇದೆ ಗೀತಾ. ನನ್ನ ಟೀಮಿಂದ ಆಚೆ ಹಾಕಿದಾಗ ನೀನು ಗೋಳಾಡಿಲ್ಲ. ನನ್ನ ಮೋಟಿವೇಟ್ ಮಾಡಿ ಮತ್ತೆ ಟೀಮಿಗೆ ಸೇರೋ ಹಾಗೆ ಮಾಡಿದೆ. ಆ ಟೈಮಲ್ಲಿ ಕಬಡ್ಡಿನೇ ಬೇಡ ಅನ್ಸ್ಬಿಟ್ಟಿತ್ತು. ಬಟ್ ನೀ ನನಗೆ ಸಪೋರ್ಟ್ ಮಾಡಿ ಇಲ್ಲಿವರೆಗೂ ಬರೋ ಹಾಗೆ ಮಾಡಿದ್ದೆ. ಆದ್ರೆ ನನ್ಗೇನ್ ಅನ್ಸತ್ತೆ ಗೊತ್ತಾ, ನಮ್ ಜೀವನ ಒಂದ್ ಘಟನೆ ಮೇಲೆ ನಿರ್ಧಾರ ಆಗೋದಲ್ವೇ ಅಲ್ಲ. ಜೀವನದಲ್ಲಿ ಸುಮಾರು ವಿಷಯಗಳು ನಡೆಯುತ್ತೆ. ಕೆಲವು ಸರಿ ಅದ್ ಸರಿ ಇರುತ್ತೆ, ಕೆಲವು ಸರಿ ಅದ್ ತಪ್ಪಿರುತ್ತೆ. ಕೆಲವು ಸಲ ಸೋಲ್ತೀವಿ, ಕೆಲವು ಸಲ ಗೆಲ್ತೀವಿ. ಒಂದು ಚಿಕ್ಕ ಸೋಲ್ಗೆ ತಲೆ ಕೆಡಿಸ್ಕೊಂಡು ಕೂತ್ಕೊಂಡ್ರೆ ಬರೋ ದೊಡ್ಡ ಗೆಲ್ವಿನ ಸಂಭ್ರಮ ನಮಗ್ ಸಿಗಲ್ಲ ಅಲ್ವಾ? ಅದನ್ನ ನನಗಲ್ಲ, ಅತ್ತಿಗೆ ಹೇಳು. ಆ ಥರ ಮಾತಾಡಿದ್ರೆ ಮುಂದಿನ ವರ್ಷನಾದ್ರೂ ಸೆಲೆಕ್ಟ್ ಆಗ್ತಾನೆ ಅಂತ. ಯಾವತ್ತೂ ಹಂಗಿಸ್ತಾನೆ ಇರ್ತಾರೆ, ಯಾವುದಕ್ಕೂ ಪ್ರಯೋಜನ ಇಲ್ಲ ಅಂತ. ಅವ್ನ ಕಾನ್ಫಿಡೆನ್ಸ್ ಹೊರಟೋಗುತ್ತೆ. ಅವ್ರ ಸ್ವಭಾವನೇ ಹಾಗೆ ಲಕ್ಕಿಯವ್ರೆ. ಅದು ದತ್ತಣ್ಣಂಗೂ ಗೊತ್ತು. ಅವ್ರ ಇದನ್ನೆಲ್ಲ ಏನ್ ತಲೆಗೆ ಹಚ್ಕೊಳ್ಳಲ್ಲ ಬಿಡಿ. ಸದ್ಯ ನೀ ನನ್ನ ಜೊತೆಲಿ ಇರ್ತೀಯಲ್ವಾ, ಇನ್ನು ಮುಂದೆ ತಿರುಗಿ ನೋಡೋ ಮಾತೇ ಇಲ್ಲ. ಇವತ್ತು ಲೀಗು, ನಾಳೆ ನ್ಯಾಷನಲ್ಲು, ಅದಾದ್ಮೇಲೆ ಇಂಟರ್ನ್ಯಾಷನಲ್ಲು, ಹೀಗೆ ಹೋಗ್ತಾ ಇರ್ತೀನಿ. ಇಷ್ಟು ಕಾನ್ಫಿಡೆನ್ಸು ಬೇಡ. ನಾನು ಚೆನ್ನಾಗಿ ಆಡ್ತೀನಿ, ಕಷ್ಟಪಡ್ತೀನಿ ಅನ್ನೋದನ್ನ ಮನ್ಸಲ್ಲಿ ಇಟ್ಕೊಳ್ಳಿ ಸಾಕು.
ಮನ್ಸಲ್ಲಿ ಇಟ್ಕೊಳ್ತಾ ಇದ್ರು ನೀನಿದ್ಯಲ್ಲ ಕಿವಿ ಹಿಂಡೋದಕ್ಕೆ. ಇನ್ ಮುಂದೆ ದೇರ್ ಇಸ್ ನೋ ಲುಕಿಂಗ್ ಬ್ಯಾಕ್. ಮುಂದೆ ನುಗ್ತಾ ಇರೋದೆ ಹೋಗ್ತಾ ಇರೋದೆ. ನನಗೆ ಗೊತ್ತು ಲಕ್ಕಿ ಅವರೇ, ನಿಮಗೆ ಸಿಕ್ಕಿರೋ ಅವಕಾಶನ ನೀವು ಪೂರ್ತಿಯಾಗಿ ಉಪಯೋಗಿಸ್ಕೋತೀರಾ. ಎಲ್ಲ ಕೈಗೂಡುತ್ತೆ, ಆದರೆ ಸರಿಯಾದ ಸಮಯ ಬರೋ ತನಕ ಕಾಯಬೇಕಷ್ಟೆ. ಇಲ್ಲಿವರೆಗೂ ನನ್ಗೆ ಸಪೋರ್ಟ್ ಮಾಡ್ತಾ ಬಂದಿದ್ದೆ. ಇನ್ನೊಂಥರ ನನಗೆ ಮಾರಲ್ ಸಪೋರ್ಟ್ ಇದ್ದಂಗೆ. ಇನ್ನು ಮುಂದೆನೂ ಸಪೋರ್ಟ್ ಮಾಡ್ತಾ ಇರಬೇಕು. ನನಗಿನ್ನೇನು ಆಸೆ ಇರುತ್ತೆ ಲಕ್ಕಿ ಅವರೇ, ನನಗೆ ಬೇಕಾಗಿರೋದು ನಿಮ್ಮ ಯಶಸ್ಸು, ನಿಮ್ಮ ಏಳಿಗೆ, ಇದೆರಡೇ. ನೀವು ಅನ್ಕೊಂಡಿರೋದೆಲ್ಲ ನಿಮಗೆ ಸಿಗಬೇಕು. ಇದಕ್ಕೋಸ್ಕರ ಪ್ರತಿ ಕ್ಷಣ ನಾನು ನಿಮ್ಮ ಜೊತೆಗಿರ್ತೀನಿ. ಏನೇ ಕಷ್ಟ ಬಂದರೂ ಸಹಿಸ್ಕೋತೀನಿ. ಒಟ್ನಲ್ಲಿ ನೀವು ಅನ್ಕೊಂಡಿರೋ ಜಾಗ ನೀವು ತಲುಪಬೇಕು ಅಷ್ಟೇ. ಕಾಂತ, ಇಲ್ಲೊಂದು ಸುದ್ದಿ ಐತೆ ನೋಡೋ. ಇಲ್ಲಿ ಕರೋನಾ ಕರ್ನಾಟಕಕ್ಕೂ ಕಾಲಿಟ್ಟಿದೆ. ಅಯ್ಯೋ ದೇವ್ರೆ, ಏನಪ್ಪ ಇದಕ್ಕೇನ್ ಮದ್ಗಿದ್ದೇನು ಇಲ್ವಾ? ಮದ್ದು ಕಂಡಿಡಿತಾವ್ರಂತೆ ಕಣೋ. ಇನ್ನು ಕಂಡಿಡಿತಾವ್ರ? ಬರೀಲಿ. ಓಹೋ, ಏನಪ್ಪ ಬೆಳಗ್ಗೆ ಬೆಳಗ್ಗೆನೆ ಹರಟೆ ಕಟ್ಟೆ ಕೂತ್ಕೊಂಡ್ಬಿಟ್ಟಿದ್ದೀರಾ? ಏನ್ ಪೇಪರ್ ಓದ್ತಾ ಇದ್ದೀರಾ? ಡೆಲ್ಲಿ ವಿಚಾರನ ಇದೆಯಾ ಇದ್ರಲ್ಲಿ? ಡೆಲ್ಲಿ ವಿಷಯ ಬಿಡ್ರಿ, ನಮ್ ಸಂಖ್ಯೆ ಬಿದ್ದ ವಿಚಾರ ದಿಲ್ಲಿ ತಕ ಹೋಗೈತೆ. ಏನ್ರಪ್ಪ ಅಂತ ವಿಚಾರ ದಿಲ್ಲಿವರೆಗೂ ಹೋಗಿರೋದು? ಬನ್ನಿ ಕೂತ್ಕೊಳ್ಳಿ, ಸಮಾಧಾನವಾಗಿ ಹೇಳ್ತೀನಿ. ಯಾಕೆ ಇಷ್ಟು ಖುಷಿಯಾಗಿದ್ಯಾ? ನನ್ನ ಖುಷಿಗೆ ನೀನೇ ಕಾರಣ ಕಣೆ. ನಾನಾ? ನೀನು ಅಂದ್ರೆ ನೀನಲ್ಲ ಬಿಡು, ಲಕ್ಕಿಯವರು. ಲಕ್ಕಿ ಅವರಾ? ಅವ್ರೇನ್ ಮಾಡಿದ್ರು? ಮತ್ತೆ ಕ್ಲಾಸ್ ತಗೋಬೇಕಾ ಅವ್ರಿಗೆ ನಾನು? ಆಹಾ, ಎಷ್ಟು ಬೇಗ ಹೊಟ್ಟೆ ಉರಿ ಪಟ್ಬಿಟ್ಟಿದ್ಯಾ ನೋಡು. ಇನ್ ಮುಂದೆ ಇದಕ್ಕೆಲ್ಲ ನೀನ್ ರೆಡಿ ಆಗಿರ್ಬೇಕು ಗೀತಾ. ಯಾಕಂದ್ರೆ ಇನ್ ಮುಂದೆ ಲಕ್ಕಿಯವ್ರಿಗೆ ಲಕ್ಷಾಂತರ ಜನ ಹುಡುಗಿ ಫ್ಯಾನ್ ಫಾಲೋವರ್ಸ್ ಇರ್ತಾರೆ. ಆ ಲಕ್ಷಾಂತರ ಹುಡುಗಿರ್ ಮುಂದೆ ಅವ್ರ ಹೆಂಡತಿ ನಾನು ಅವ್ರ ಜೊತೆಗಿರ್ತೀನಲ್ವಾ, ಅದು ನೋಡಿ ಅವರು ಹೊಟ್ಟೆ ಹೊರ್ಕೋತಾರೆ. ಆಯ್ತಮ್ಮ, ಲಕ್ಕಿಯವ್ರು ಹೆಂಗಿದ್ರು ಈಗ ಸೆಲೆಬ್ರಿಟಿ ಆಗಿದ್ದಾರೆ. ಕಬಡ್ಡಿ ಲೀಗಲ್ಲಿ ಆಡಿ ಅವರು ಸ್ಟಾರ್ ಆಗ್ಬಿಡ್ತಾರೆ. ನೀನ್ ಬೇರೆ ಬೆಸ್ಟ್ ಆರ್ಜೆ ಅವಾರ್ಡ್ ತಗೊಂಡಿರೋ ಸೆಲೆಬ್ರಿಟಿ. ಇಬ್ರು ಸೇರಿ ಒಳ್ಳೆ ಸೆಲೆಬ್ರಿಟಿ ಕಪಲ್ ಅಂತ ಅನ್ನಿಸ್ಕೋತೀರಾ. ಆಗ ನಿನಗೂ ಏನು ಕಡಿಮೆ ಇಲ್ಲ ಅಂತ ಅನ್ಸುತ್ತೆ ಬಿಡು. ಹುಡುಗರ್ ಫ್ಯಾನ್ ಫಾಲೋವರ್ಸ್ ಜಾಸ್ತಿ ಆಗಿ ಎಲ್ರು ನಿನ್ಗೂ ಫಿದಾಗೋಗ್ತಾರೆ. ಅದೆಲ್ಲ ಸಾಧ್ಯ ಇಲ್ಲ ಬಿಡು. ಈ ಜನ್ಮದಲ್ಲಿ ನನ್ನನ್ನ ತುಂಬಾ ಪ್ರೀತಿಸೋರು ಲಕ್ಕಿಯವ್ರೊಬ್ರೆ. ಜನ್ಮಕ್ಕಷ್ಟೇ ಸಾಕು ಬಿಡು. ಅಮ್ಮಮ್ಮಮ್ಮ, ನಿನ್ನ ಮಾತಲ್ಲಿ ಗೆಲ್ಲಕ್ಕಾಗತ್ತಾ? ಹೇಳಿ ಕೇಳಿ ಯೋರ್ ದ ವೆರಿ ಫೇಮಸ್ ಆರ್ಜೆ ಜಾನು. ನಿಮ್ ಜೊತೆ ನಾನು ಇವಾಗ ಪ್ಲೇಟ್ ಚೇಂಜ್ ಮಾಡ್ಬೇಡ. ವಿಷಯ ಏನ್ ಹೇಳು, ಯಾಕೆ ಖುಷಿಯಾಗಿದ್ಯಾ? ಗೊತ್ತಿಲ್ವೇನೆ, ಲಕ್ಕಿ ಬಗ್ಗೆ ಪೇಪರ್ ಅಲ್ಲಿ ಆರ್ಟಿಕಲ್ ಬಂದಿದೆ ಗೀತಾ. ಹೌದಾ? ಯಾವ ಪೇಪರು? ಇಲ್ಲೇ ಇದೆ. ದುಬಾರಿ ಮೊತ್ತಕ್ಕೆ ಹರಾಜಾದ ಹಳ್ಳಿ ಹೈದ. ಪ್ರಸಕ್ತ ಸಾಲಿನಲ್ಲಿ ನಡೆಯುತ್ತಿರುವ ಕರ್ನಾಟಕ ಕಬಡ್ಡಿ ಲೀಗ್ ಪಂದ್ಯಾವಳಿಯಲ್ಲಿ ಆಡಲಿರುವ ಆಟಗಾರರ ಹರಾಜು ಪ್ರಕ್ರಿಯೆ ನಿನ್ನೆ ಬೆಂಗಳೂರಿನ ಪ್ರತಿಷ್ಠಿತ ಹೋಟೆಲ್ನಲ್ಲಿ ನಡೆಯಿತು. ಈ ಹರಾಜು ಪ್ರಕ್ರಿಯೆಯಲ್ಲಿ ಎಂದಿನಂತೆ ಸುಮಾರು ಊರುಗಳಿನ ಆಟಗಾರರು ಪಾಲ್ಗೊಂಡಿದ್ದರು. ಬೆಂಗಳೂರು, ಮಂಗಳೂರು, ಬಳ್ಳಾರಿ, ಮಂಡ್ಯ, ಹುಬ್ಬಳ್ಳಿ, ಶಿವಮೊಗ್ಗ ಹಾಗೂ ಬೆಳಗಾವಿ ತಂಡಗಳು ತಮ್ಮ ತಂಡದ ಸದಸ್ಯರನ್ನು ಬಿಡ್ಡಿಂಗ್ ಮೂಲಕ ಅತಿ ಹೆಚ್ಚು ಮೊತ್ತಕ್ಕೆ ಹರಾಜಾಗಿದ್ದಾರೆ. ಈ ಆಟಗಾರರ ಪೈಕಿ ಬೇರೆ ಬೇರೆ ತಂಡಗಳ ಮುಖ್ಯಸ್ಥರು ತಮಗೆ ಬೇಕಾದ ಆಟಗಾರರನ್ನು ಹೈಯೆಸ್ಟ್ ಬಿಡ್ ಮಾಡುವುದರ ಮೂಲಕ ತಮ್ಮ ತಂಡಕ್ಕೆ ಸೇರ್ಪಡೆ ಮಾಡಿಕೊಂಡರು. ಈ ಪ್ರಕ್ರಿಯೆ ಕಬಡ್ಡಿ ಲೀಗ್ಗೆ ಪ್ರಥಮ ಬಾರಿಯಾಗಿದ್ದು ಅತ್ಯಂತ ಹೆಚ್ಚಿನ ಮೊತ್ತಕ್ಕೆ ಹರಾಜಾದವರೆಂದರೆ ಲಕ್ಕಿ ಅಲಿಯಾಸ್ ಸಂಪಿಗೆ ದಿಬ್ಬದ ಲಕ್ಷ್ಮಣ್ ನರಸಿಂಹ ಅವರು ದಾಖಲೆಯ ಪ್ರಕಾರ 75 ಲಕ್ಷಕ್ಕೆ ಬೆಂಗಳೂರು ತಂಡದ ಪಾಲಾಗಿದ್ದಾರೆ. ಇದು ನೋಡಿ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ ನಂಗೆ. ಲಕ್ಕಿಯವ್ರು ನನ್ನ ಗಂಡ ಅಂತ ಹೇಳ್ಕೊಳ್ಳೋದಕ್ಕೆ ಹೆಮ್ಮೆ ಅನ್ಸುತ್ತೆ. ಗೊತ್ತು ಕಣೆ, ಗೊತ್ತು. ಲಕ್ಕಿಯವ್ರನ್ನ ನಿನ್ನನ್ನ ಯಾವುದೇ ಕಾರಣಕ್ಕೂ ದೂರ ಮಾಡಕ್ಕಾಗಲ್ಲ ಅಂತ ನಂಗೆ ತುಂಬಾ ಚೆನ್ನಾಗಿ ಗೊತ್ತು. ಸುಮ್ಮನೆ ನಿನ್ ಕಾಲ್ ಎಳೆಯೋಣ ಅಂತ ಹಾಗೆಲ್ಲ ಹೇಳ್ದೆ.
ಗೊತ್ತು ಕಣೆ ನಂಗೂನು ನನ್ನ ಗಂಡ ಏನು ಅಂತ ನಂಗೆ ಚೆನ್ನಾಗಿ ಗೊತ್ತು. ಇದನ್ನ ಫೋಟೋ ತೆಗೆದ್ಬಿಟ್ಟು ಲಕ್ಕಿಯವ್ರಿಗೆ ವಾಟ್ಸಾಪಲ್ಲಿ ಕಳಿಸ್ತೀನಿ. ಗುಡ್ ಐಡಿಯಾ. ಕಳಿಸ್ದೆ. ಐ ಫೀಲ್ ಸೋ ಪ್ರೌಡ್ ಅಬೌಟ್ ಬೋತ್ ಆಫ್ ಯು ಗೀತಾ. ನೀವಿಬ್ರು ನೀವ್ ಸೆಲೆಕ್ಟ್ ಮಾಡ್ಕೊಂಡಿರೋ ಫೀಲ್ಡಲ್ಲಿ ಎಷ್ಟು ಅಚೀವ್ ಮಾಡ್ತಿದ್ದೀರಾ ಅಲ್ಲ? ಅದೇನು ಅಚೀವ್ ಮಾಡಿದ್ರು, ಎಷ್ಟೇ ಮುಂದಕ್ಕೆ ಹೋದ್ರು ನಾವಿಬ್ರು ಇವಾಗ ಹೇಗಿದ್ದೀವಲ್ವಾ ಹಾಗೆ ಮುಂದಕ್ಕೂ ಇರ್ತೀವಿ, ಖುಷಿಯಾಗಿ ಜೊತೆಯಾಗೆ. ಲಕ್ಕಿಯವ್ರದ್ದೇ ಫೋನ್ ಬರ್ತಿದೆ. ನಾನು ಮೆಸೇಜ್ ಕಳ್ಸಿರೋದು ನೋಡಿ ಫೋನ್ ಮಾಡಿರ್ಬೇಕು. ಮಾತಾಡ್ತೀನಿ. ಹೇಳಿ ಲಕ್ಕಿಯವ್ರೆ. ಏನ್ ಗೀತಾ ಫುಲ್ ಖುಷಿಯಾಗ್ಬಿಟ್ಟಿದ್ಯಾ? ಪೇಪರಲ್ಲಿ ಬಂದ ತಕ್ಷಣ ಕಳ್ಸಿಬಿಟ್ಟಿದ್ಯಾ ಒಂದಿಷ್ಟು ಸ್ಮೈಲಿ ಜೊತೆ. ನೋಡಿ ತುಂಬಾ ಖುಷಿ ಆಯ್ತು. ನನ್ನ ಗಂಡನ ಬಗ್ಗೆ ಈ ತರ ಆರ್ಟಿಕಲ್ ಬಂದಿದೆ ಅಂದ್ಮೇಲೆ ಖುಷಿ ಆಗದೆ ಇರುತ್ತಾ, ಅದಕ್ಕೆ ತಕ್ಷಣ ಫೋಟೋ ತೆಗೆದು ನಿಮಗೂ ಕಳಿಸ್ದೆ. ಇನ್ಮೇಲೆ ನಿಮ್ ಬಗ್ಗೆ ಈ ತರ ಆರ್ಟಿಕಲ್ಸ್ ಬರ್ತಾ ಇರುತ್ತೆ, ಅದನ್ನೆಲ್ಲ ಕಟ್ ಮಾಡಿ ನಾನು ನೀಟಾಗಿ ಸೇರ್ಸಿಟ್ಕೋತೀನಿ. ನೋಡಿ ಲಕ್ಕಿಯವ್ರೆ, ರೇಗಿಸ್ತಿದ್ದಾಳೆ ಇವಳು. ಯಾರು? ಇನ್ಯಾರು? ಅನು. ಅವಳು ನಿಮ್ಗೆ ಫಿದಾ ಆಗಿದ್ದಾಳಂತೆ.